ಸರ್ಕಾರಕ್ಕೆ ಉಂಟಾಗಬಹುದಾದ ಮುಖಭಂಗವನ್ನು ತಪ್ಪಿಸೋದಕ್ಕೆ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ನಾಗೇಂದ್ರ ತಲೆದಂಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಮೊದಲಿಗೆ ಈ ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮವನ್ನ ಬಯಲಿಗೆಳೆದಿದ್ದೆ ರಿಪಬ್ಲಿಕ್ ಕನ್ನಡ. ಇಂಚಿಂಚು ಇದರ ಅಕ್ರಮಗಳನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಕರ್ನಾಟಕದ ಜನತೆಯ ಮುಂದಿಡ್ತಾ ಬಂದ್ವಿ. ಇದೀಗ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ನಾಗೇಂದ್ರ ತಲೆದಂಡ ಪಕ್ಕ ಆಗಿದೆ. ಆಲ್ರೆಡಿ ರಾಜೀನಾಮೆ ಅನೌನ್ಸ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಒಂದು ಅಕ್ರಮದ ವಿಚಾರದಲ್ಲಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅವ್ಯವಹಾರದ ವಿಚಾರದಲ್ಲಿ ಸಚಿವರ ತಲೆದಂಡ ಆಗಿದೆ. ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿರ್ತಕ್ಕಂಥ ಒಂದು ಸುದ್ದಿ ಇದು. ಹೇಗೆ ಜನರ ಹಣವನ್ನ ಅಭಿವೃದ್ಧಿಗಾಗಿ ಸರ್ಕಾರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ರಿಯಲ್ ಎಸ್ಟೇಟ್ಗೋ, ಚುನಾವಣೆಗೋ, ಮತ್ತೊಂದಕ್ಕೋ ಬೇಕಾಬಿಟ್ಟಿಯಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಒಳ ಹೂರಣವನ್ನ ಕರ್ನಾಟಕ ರಾಜ್ಯದ ಜನತೆಯ ಮುಂದೆ ರಿಪಬ್ಲಿಕ್ ಕನ್ನಡ ಇಟ್ಟಿತ್ತು. ಇಂಚಿಂಚು ಮಾಹಿತಿಯನ್ನ ಪ್ರತಿನಿತ್ಯ ಫಾಲೋ ಅಪ್ ಮಾಡ್ಕೊಂಡು ಬಂದ್ವಿ. ಎಲೆಕ್ಷನ್ ಟೈಮ್ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಈ ಒಂದು ಸ್ಟೋರಿಯನ್ನ ಬಿಡದೆ, ಯಾಕಂತಂದ್ರೆ ರಾಜೀನಾಮೆ ನೀಡಿದ್ದಾರೆ ನಾಗೇಂದ್ರ. ಸಚಿವ ನಾಗೇಂದ್ರ ತಲೆದಂಡ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಬಿ ನಾಗೇಂದ್ರ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಗೆ ಇದು ಬಿಗ್ ಇಂಪ್ಯಾಕ್ಟ್. ಹಗರಣ ಹೊರಬಂದು 12 ದಿನಗಳ ಬಳಿಕ ತಲೆದಂಡ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ 12 ದಿನ ಇಂಚಿಂಚು ಮಾಹಿತಿಯನ್ನ ಪ್ರತಿನಿತ್ಯ ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದೆ. ಅದೇ ರೀತಿಯಲ್ಲಿ ಇಡೀ ಹಗರಣವನ್ನ ಮೊದಲಿಗೆ ಬಯಲಿಗೆಳೆದಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಕನ್ನಡಿಗರ ದುಡ್ಡು, ಕರ್ನಾಟಕ ಸರ್ಕಾರದ ದುಡ್ಡು, ಜನರ ದುಡ್ಡು ಪೋಲಾಗ್ತಾ ಇರ್ತಕ್ಕಂಥದ್ದನ್ನ ಜನರೆದುರು ಅದರ ಸಂಪೂರ್ಣ ಪೂರ್ಣವನ್ನ ಬಟಾಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಇದೀಗ ಸಚಿವರ ತಲೆದಂಡ ಆಗಿದೆ. ಸಚಿವ ನಾಗೇಂದ್ರ ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಎಲ್ಲಿ ಹೋಯ್ತು, ಯಾವ್ಯಾವ ಅಕೌಂಟ್ಗಳಿಗೆ ವರ್ಗಾವಣೆ ಆಯಿತು, ಆ ಅಕೌಂಟ್ಗಳು ಹೇಗೆ ನಕಲಿ ಆಗಿದ್ವು, ಆ ಅಕೌಂಟ್ಗಳ ನಕಲಿ ಅಕೌಂಟ್ಗಳ ಅಸಲಿ ಕಂಪನಿಗಳು ಏನು ಹೇಳ್ತವೆ, ಇವೆಲ್ಲ ಡೀಟೇಲ್ಸ್ ಅನ್ನು ಕೂಡ ಕರ್ನಾಟಕದ ಜನತೆಯ ಮುಂದೆ ಎಲ್ಲರಿಗಿಂತ ಮೊದಲು ಇಟ್ಟದ್ದು ರಿಪಬ್ಲಿಕ್ ಕನ್ನಡ. ಈಗ ಬಿಗ್ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ಸಚಿವರ ತಲೆದಂಡ ಆಗಿದೆ. ಯಾರೇ ಆಗ್ಲಿ ಹೊಣೆಗಾರಿಕೆಯನ್ನ ಹೊತ್ಕೊಳ್ದೆ ಹೋದ್ರೆ, ಅದನ್ನ ಸರಿಯಾಗಿ ನಿಭಾಯಿಸದೆ ಹೋದ್ರೆ ತಲೆದಂಡ ಆಗುತ್ತೆ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಮಾಧ್ಯಮವಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದೇವೆ ವೀಕ್ಷಕರ. ಸಚಿವ ನಾಗೇಂದ್ರ ತಲೆದಂಡ ಆಗಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರ ಫಾಲೋ ಅಪ್, ಪ್ರತಿದಿನ ಫಾಲೋ ಅಪ್, ಪ್ರತಿದಿನ ಇದರ ಹೊಸ ಹೊಸ ಆಯಾಮಗಳನ್ನ ಸರ್ಕಾರದ ಮುಂದೆ, ಜನತೆಯ ಮುಂದೆ ಇಟ್ಟಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಇದೀಗ ಸಚಿವರ ತಲೆದಂಡ ಆಗಿದೆ. ನೋಡಿ, ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ಮಾಧ್ಯಮ ಬೀಯಿಂಗ್ ವಾಚ್ ಡಾಗ್ಸ್ ಆಫ್ ಡೆಮಾಕ್ರಸಿ, ನಾವು ಮಾಡಬೇಕಾದಂತ ಕರ್ತವ್ಯವನ್ನ ಮಾಡಿದ್ದೀವಿ. ಜನಗಳ ದುಡ್ಡನ್ನ ನುಂಗೋದನ್ನ ತಪ್ಪಿಸೋದಕ್ಕೆ ನಮ್ಮ ಎಲ್ಲ ಪ್ರಯತ್ನನ ಮಾಡಿದ್ದೀವಿ. ಹೇಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗ್ತಾ ಇತ್ತು, ಹೇಗೆ ಎಲೆಕ್ಷನ್ ಟೈಮಲ್ಲಿ ಹಣ ಅಕ್ರಮ ವರ್ಗಾವಣೆ ಆಯಿತು, ಹೇಗೆ ರಿಯಲ್ ಎಸ್ಟೇಟ್ಗೆ ಹಣ ಅಕ್ರಮ ವರ್ಗಾವಣೆ ಆಯಿತು, ಅದರ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅದರ ಹೊಣೆ ಹೊತ್ತಿರ್ತಕ್ಕಂಥವ್ರು ರೆಸ್ಪಾನ್ಸಿಬಲ್ ಆಗಿ ಇಲ್ಲದೆ ಹೋದ್ರೆ ತಲೆದಂಡ ಆಗ್ಲೇಬೇಕಾಗತ್ತೆ. ಸರ್ಕಾರಕ್ಕೆ ಮುಜುಗರ ಉಂಟಾಗೇ ಆಗತ್ತೆ. ಆಗ ತಲೆದಂಡ ಆಗ್ಲೇಬೇಕಾಗತ್ತೆ. ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ, ಯಾರು ಕೂಡ ವ್ಯವಸ್ಥೆಗಿಂತ ದೊಡ್ಡವರಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.
ವರ್ಡ್ ಆಪ್. ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.